ಮಲೆಗಳಲ್ಲಿ ಮದುಮಗಳು ಈ ಕಾದಂಬರಿಯನ್ನ ಸಂಪೂರ್ಣ ಓದಿ ಮುಗಿಸಿದ ಮೇಲಾಗಿದ್ದು ಶತಮಾನದ ಹಿಂದಿನ ನನ್ನದೇ ಮಲೆನಾಡಿಗೆ ಹೋಗಿದ್ದು ಬಂದ ಅನುಭವಗಳು. ಅಂದಿನ ಮಲೆನಾಡಿನ ಜನಜೀವನವನ್ನ, ಸಂಸ್ಕೃತಿ ಸಂಪ್ರದಾಯಗಳನ್ನ, ಬದುಕು ಬವಣೆಗಳನ್ನ, ಜಾತಿ ಮತಾಂತರಗಳನ್ನ, ಮಲೆನಾಡಿನ ನಿಸರ್ಗ ಸೌಂದರ್ಯವನ್ನ, ಮಳೆಗಾಲದ ಜಡಿಮಳೆಯ ಮಾಧುರ್ಯವನ್ನ ಕಣ್ಣಿಗೆ ಕಟ್ಟು ಹಾಗೆ ತೆರೆದಿಟ್ಟ ಕುವೆಂಪುರವರ ಶ್ರೇಷ್ಠ ಬರಹವನ್ನೊಳಗೊಂಡ ಕಾದಂಬರಿ ಇದು. ನನ್ನನ್ನ ಸಾಹಿತ್ಯ ಲೋಕಕ್ಕೆ ಎಳೆದೊಯ್ದ ಮೊದಲ ಪುಸ್ತಕ ಇದೆನ್ನಬಹುದು. ಗೊತ್ತೇ ಆಗಲಿಲ್ಲ ಆ 700 ಪುಟಗಳನ್ನ ಕೇವಲ 6 ದಿನಗಳಲ್ಲೇ ತಿರುವಿ ಹಾಕಿದ್ದು. ಸಿಂಬಾವಿ ಗುತ್ತಿಯಿಂದ ಶುರುವಾಗುವ ಈ ಕಾದಂಬರಿ ಅವನ ಮತ್ತು ತಿಮ್ಮಿಯ ಪ್ರೇಮ ಕಥೆಯನ್ನ, ಹುಲಿಯ ಎಂಬ ಶ್ವಾನದೊಂದಿಗಿನ ಸ್ನೇಹಗಾಥೆಯನ್ನ, ಮುಕುಂದಯ್ಯ ಮತ್ತು ಚಿನ್ನಮ್ಮನ ಪ್ರಣಯ ಗೀತೆಯನ್ನ ರಸವತ್ತಾಗಿ ವಿವರಿಸುತ್ತಾ ಹೋಗುತ್ತೆ. ಇಲ್ಲಿ ಬರೋ ಪ್ರತಿ ಊರುಗಳು ಕಥೆಯ ಸುತ್ತಲೂ ಹೆಣೆದಿರೋ ಐತ ಪೀಂಚಲು, ದೊಡ್ಡಣ್ಣ ಹೆಗಡೆ, ಬರಮೈ ಹೆಗಡೆ, ರಂಗಮ್ಮ, ದೇವಯ್ಯ, ಪಾದ್ರಿ ದೇವರತ್ನಯ್ಯ, ಕಾವೇರಿ, ಕಣ್ಣಾ ಪಂಡಿತರಂತಹ ಪಾತ್ರಗಳು ಈ ಕಥೆಯಾಳದಲ್ಲಿ ನಮ್ಮನ್ನ ಮುಳುಗಿಸಿಬಿಡುತ್ತೆ. ಮಳೆಗಾಲದ ಮಳೆಯಲ್ಲಿ ಮಿಂದೆದ್ದು, ಮಲೆನಾಡಿನ ಮನೆಯಲ್ಲಿ ಮಲಗೆದ್ದು, ಆ ಗದ್ದೆ ತೋಟ, ಕಾಡು ಮೇಡು, ಗುಡ್ಡಗಾಡುಗಳು ಕಣ್ಣಿಗುಣ ಬಡಿಸೋ ರಸದೌತಣವನ್ನ ಉಂಡೆದ್ದು, ಪ್ರತಿ ಸನ್ನಿವೇಶಗಳ ಪ್ರತ್ಯಕ್ಷದರ್ಶಿಯಾಗಿದ್ದು ಬಂದಂತನಿಸೋ ಹಾಗೆ ಮಾಡೋ ಕಾವ್ಯವಿದು. ಕಾರಣ ಕುವೆಂಪುರವರ ಸನ್ನಿವೇಶಗಳ ವಿವರಣೆ ದೃಶ್ಯ ಸಂಗೀತಗಳನ್ನೊಳಗೊಂಡ ಸಿನಿಮಾವನ್ನು ಮೀರಿದ್ದು. ಇಲ್ಲಿ 2 ಸನ್ನಿವೇಶಗಳಲ್ಲೂ ಮದುಮಗಳು ತನ್ನ ಪ್ರೀತಿಯನ್ನ ಪಡೆಯಲು ಮಲೆಗಳನ್ನೇರಿ ಕಾಡು ಮೇಡುಗಳಲ್ಲಿ ತೂರಿಸಾಗಿದಳು. ಅದರಿಂದಲೇ ಈ ಕಾದಂಬರಿಗೆ ಆ ಶೀರ್ಷಿಕೆ ಹುಟ್ಟಿದ್ದು. ಅದುವೇ ಮಲೆಗಳಲ್ಲಿ ಮದುಮಗಳು. ಒಂದೊಮ್ಮೆ ಓದಿ ನೋಡಿ, ಆ ಗುಂಗಿನಿಂದ ಹೊರಬರಲು ಒಂದಷ್ಟು ದಿನಗಳು ಬೇಕಾಗಬಹುದು. ಕನ್ನಡ ಸಾಹಿತ್ಯವೆಂಬ ಸಾಗರದಾಳದಲ್ಲಿ ಇನ್ನಷ್ಟು ಪುಸ್ತಕಗಳೆಂಬ ಮುತ್ತು ರತ್ನಗಳಿವೆ. ನನ್ನ ಉದ್ದೇಶ ಅವುಗಳಲ್ಲಿ ಕೆಲವನ್ನಾದರೂ ನಿಮಗೆ ಪರಿಚಯಿಸುವುದು.